ಸ್ವಾಮಿ, ವಿಶ್ವಾಮಿತ್ರ ಮುನಿಗಳಿಗೆ ಕೊಟ್ಟ ಮಾತಿನಂತೆ ಅವರಿಗೆ ಸಲ್ಲಬೇಕಾದ ದಕ್ಷಿಣೆಯ ಧನಕ್ಕಾಗಿ ಹರಿಶ್ಚಂದ್ರ ಮಹಾರಾಜರು ಎಷ್ಟು ಕಷ್ಟಪಡಬೇಕಾಯಿತು. ಪ್ರಾಣಪ್ರಿಯರಾದ ಪತ್ನಿಯನ್ನು, ಪುತ್ರನನ್ನು ಮಾರಿಕೊಂಡರು. ಕಡೆಗೆ ತಮ್ಮನ್ನೇ ತಾವು ಮಾರಿಕೊಂಡು ಸ್ಮಶಾನ ಕಾಯುವಂತ ದುಸ್ಥಿತಿಗೆ ಇಳಿದು ಬಿಟ್ಟರು. ಅವರ ಕಷ್ಟ ಪರಂಪರೆಗಳು ಅಲ್ಲಿಗೆ ಮುಗಿದವೋ ಅಥವಾ ಇನ್ನೂ ಸಂಕಟಗಳು ಪಡಬೇಕಾಯಿತು? ಅವರ ಕಷ್ಟ ಪರಂಪರೆಯೇ ಇನ್ನೂ ಮುಗಿದಿರಲಿಲ್ಲ ಸೀತೆ. ಪುತ್ರ ಲೋಹಿತಾಶ್ವ ಒಂದು ದಿನ ದರ್ಬೆ ತರಲು ಕಾಡಿಗೆ ಹೋಗಿ ಸರ್ಪ ಕಚ್ಚಿ ಮೃತನಾದ. ಚಂದ್ರಮತಿಯು ಗೋಳನ್ನು ವರ್ಣಿಸುವಂತಿಲ್ಲ. ಪುತ್ರ ಶವ ಸಂಸ್ಕಾರಕ್ಕೆ ಗತಿಯಿಲ್ಲದ ಅವರನ್ನು ಆ ದಿನ ಮನೆಯ ಒಡತಿ ಕೆಲಸ ಮುಗಿಸಿಯೇ ಹೋಗಬೇಕೆಂದು ಕಟ್ಟಪ್ಪಣೆ ಮಾಡಿದರು. ಅದರಂತೆ ಚಂದ್ರಮತಿ ಕೆಲಸ ಮುಗಿಸಿ ಕಾಡಿನಲ್ಲಿ ಪುತ್ರ ಶವವನ್ನು ತಬ್ಬಿಕೊಂಡು ಗೋಳಾಡುತ್ತಿರುವಾಗ ರಾಜಭಟರು ಬಂದು ಮಕ್ಕಳನ್ನು ಕೊಲ್ಲುವ ರಕ್ಕಸಿ ಎಂದು ಸೆರೆ ಹಿಡಿದರು. ಅಯ್ಯೋ, ಎಂತ ಅನ್ಯಾಯ! ಚಂದ್ರಮತಿ ಅಂತ ಸಾಧ್ವಿಯನ್ನು ಮಕ್ಕಳನ್ನು ಕೊಲ್ಲುವ ರಕ್ಕಸಿ ಎಂದರೆ? ದುರದೃಷ್ಟ ಬೆನ್ ಹತ್ತಿದಾಗ ನಿಂತ ನೆಲವೇ ಕುಸಿಯುತ್ತದೆ ದೇವಿ. ಹಾಗಾದರೆ ರಾಜ ಚಂದ್ರಮತಿ ದೇವಿಗೆ ಅಪರಾಧಿ ಎಂದು ಶಿಕ್ಷೆ ವಿಧಿಸಿ ಬಿಟ್ಟರೆ? ಹೌದು ದೇವಿ, ಚಂದ್ರಮತಿ ದೇವಿಗೆ ಶಿರಚ್ಛೇದನದ ಶಿಕ್ಷೆ ವಿಧಿಸಿದರು. ಆ ಶಿಕ್ಷೆಯನ್ನು ಕಾರ್ಯಗತಗೊಳಿಸಲು ರಾಜಭಟರು ಅವರನ್ನು ವೀರಬಾಹುವಿಗೆ ವಹಿಸಿಕೊಟ್ಟರು. ವೀರಬಾಹು ಅವರನ್ನು ತನ್ನ ಸೇವಕನಾದ ಹರಿಶ್ಚಂದ್ರರಿಗೆ ಒಪ್ಪಿಸಿ ಶಿರಚ್ಛೇದನ ಮಾಡುವಂತೆ ಆಜ್ಞಾಪಿಸಿದ. ಸ್ವಾಮಿ, ಧರ್ಮಾತ್ಮರಾದ ಹರಿಶ್ಚಂದ್ರ ಮಹಾರಾಜರೇ ತಮ್ಮ ಧರ್ಮಪತ್ನಿಯ ಶಿರಚ್ಛೇದನ ಮಾಡುವ ಪರಿಸ್ಥಿತಿ ಬಂದು ಬಿಟ್ಟಿತ್ತೆ. ಹೌದು ದೇವಿ, ಶಿಶು ಹತ್ಯೆಗೆ ಮರಣದಂಡನೆಯೇ ಸೂಕ್ತ ಶಿಕ್ಷೆಯಲ್ಲವೇ? ನನ್ನ ಮನಸ್ಸು ತಳಮಳಿಸುತ್ತಿದೆ ಸ್ವಾಮಿ. ಹರಿಶ್ಚಂದ್ರ ಮಹಾರಾಜರು ಆ ಕರ್ಣ ಜನಕನ ಪರಿಸ್ಥಿತಿಯನ್ನು ಹೇಗೆ ಎದುರಿಸಿದರು? ಅಮರಾವತಿ ಮೀರಿಸು ಅಯೋಧ್ಯೆಯನ್ನಾಡುತ್ತ ರಾಜಾದಿರಾಜರಿಂದ ಗುಣಗಾನವ ಕೇಳುತ್ತಾ. ಅಮರಾವತಿ ಮೀರಿಸು ಅಯೋಧ್ಯೆಯನ್ನಾಡುತ್ತಾ. ಸತ್ಯಶೀಲ ಭೋಗ ಭಾಗ್ಯ ಕೀರ್ತಿಯಿಂದ ಮೆರೆಯುತ್ತಾ. ಹರಿಶ್ಚಂದ್ರ ದೊರೆಯ ಹಿರಿಮೆ ಎನಿತು ಸುಂದರ. ಸತ್ಯಶೀಲ ಭೋಗ ಭಾಗ್ಯ ಕೀರ್ತಿಯಿಂದ ಮೆರೆಯುತ್ತ. ಹರಿಶ್ಚಂದ್ರ ದೊರೆಯ ಹಿರಿಮೆ ಎನಿತು ಸುಂದರ. ಎನಿತು ಸುಂದರ, ಎನಿತು ಸುಂದರ. ಅಂತ್ಯವಾದೋ ಕಾಯಗಳಿಗೆ
ರುದ್ರಭೂಮಿ ಕಾಯುತ ಆರುತ್ತಿರುವ ಚಿತೆಗಳೂರಿಯ ದಂಡದಿಂದ ಉರಿಸುತ್ತ ಅಂತ್ಯವಾಗೋ ಕಾಯಗಳಿಗೆ ರುದ್ರಭೂಮಿ ಕಾಯುತ ಆರುತ್ತಿರುವ ಚಿತೆಗಳೂರಿಯ ದಂಡದಿಂದ ಉರಿಸುತ್ತ ಭೂತ ಪ್ರೇತ ಪಿಶಾಚಿಗಳ ಕೇಕೆಯನ್ನು ಕೇಳುತ್ತಾ ಹರಿಶ್ಚಂದ್ರ ದೊರೆಯ ಬವಣೆ ಎನಿತು ಬೇಕರ ಹರಿಶ್ಚಂದ್ರ ದೊರೆಯ ಬವಣೆ ಎನಿತು ಬೇಕರ ಎಲ್ಲವೋ ಹರಿಬಲದಿಂದ ಗರ್ವಿತನಾದ ಅಲ್ಪ ಏ ರಾವಣನೊಂದಿಗೆ ಸ್ಪರ್ಧೆಯೇ ನಿನ್ನ ಈ ಸಣ್ಣ ಪುಟ್ಟ ಶಸ್ತ್ರಾಸ್ತ್ರಗಳ ಚಮತ್ಕಾರಕ್ಕೆ ಹೆದರಿ ಈ ರಾವಣನು ಓಡಿ ಹೋಗುವನೆಂದು ಭಾವಿಸಿದೆಯ ಎಲ್ಲವಾ ವಿವೇಕಿ ನನ್ನ ಪೂರ್ಣ ಪರಾಕ್ರಮವನ್ನು ಪ್ರಯೋಗಿಸಿ ನಿನ್ನನ್ನು ಧೂಳೀಪಟ ಮಾಡುವ ಮೊದಲು ನನಗೆ ಶರಣಾಗತನಾಗಿ ನಿನ್ನನ್ನು ರಕ್ಷಿಸಿಕೋ. ದಶಕಂಠ ರಾವಣ, ಬರೀ ಮಾತಿನಿಂದೇನು ಪ್ರಯೋಗಿಸಿ ನಿನ್ನ ಪೂರ್ಣ ಪರಾಕ್ರಮಗಳನ್ನು ಅದನ್ನು ಧ್ವಂಸಗೊಳಿಸಿ ನಿನ್ನ ಸೋಲಿಸಲೆಂದೇ ನಾನು ಸರ್ವಸಿದ್ಧನಾಗಿ ಬಂದಿದ್ದೇನೆ. ಮದಾಂಧ, ಈ ಅಪ್ರತಿಮ ಬಲವಂತ ದಶಕಂಠ ರಾವಣನೊಡನೆ ನಿನ್ನ ವೀರಾವೇಶವೇ ನಿನ್ನ ಅಹಂಕಾರಕ್ಕೆ ತಕ್ಕ ಪಾಠ ಕಲಿಸುತ್ತೇನೆ. ನೋಡು ನನ್ನ ಬಲ. ಪ್ರಯೋಗಿಸು. ದಶಕಂಠ ರಾವಣ, ನಿನ್ನ ಮಾತಿನ ಬಲ ಮಿಗಿಲಾಯಿತೆ ಹೊರತು ನಿನ್ನ ಶಸ್ತ್ರಾಸ್ತ್ರಗಳ ಬಲ ಮುಗಿದು ಹೋಯಿತು. ನಿನ್ನೊಡನೆ ಶಸ್ತ್ರಾಸ್ತ್ರಗಳ ಆಟವಾಡುತ್ತಾ ಕಾಲಹರಣ ಮಾಡುವ ಇಷ್ಟವಿಲ್ಲ ನನಗೆ. ಈ ಅಗ್ನಿಯಾಸ್ತ್ರದಿಂದ ನಿನ್ನನ್ನು, ಈ ಯುದ್ಧವನ್ನು ಕೊನೆಗೊಳಿಸುತ್ತೇನೆ.
ಕುಮಾರ, ವಿಭೀಷಣ, ಕಂದ, ಇದೇನು ಮಾತೆ? ನಿಮ್ಮ ಮುಖದಲ್ಲಿ ಆತಂಕ ಮನೆ ಮಾಡಿದೆ. ಯಾವುದೋ ಭಯ ಕಾಡುತ್ತಿರುವಂತಿದೆ. ಕಾರಣವೇನು ಮಾತೆ? ವಿಭೀಷಣ, ನಾನೊಂದು ದುಸ್ವಪ್ನವನ್ನು ಕಂಡೆ. ನನ್ನ ಪ್ರಿಯ ಪುತ್ರ ರಾವಣ ಒಂದು ಅಗ್ನಿ ಪಂಜರದಲ್ಲಿ ಸಿಲುಕಿ ಪ್ರಾಣ ಉಳಿಸಿಕೊಳ್ಳಲು ವಿಫಲ ಪ್ರಯತ್ನ ಪಡುತ್ತಿರುವುದನ್ನು ಕಂಡೆ. ಅವನಿಗೇನು ಆಪತ್ತು, ಯಾವ ಆತಂಕವೋ, ಎಂಥ ಅಪಾಯವೋ. ವಿಭೀಷಣ, ನೀನು ಕೂಡಲೇ ಹೋಗಿ ಅವನು ಎಲ್ಲೇ ಇದ್ರೂ ಕರೆದುಕೊಂಡು ಬಂದು ಬಿಡು. ಕ್ಷಮಿಸಿ ಮಾತೆ, ಯುದ್ಧದ ವಿಷಯದಲ್ಲಿ ಅಗ್ರಜ ನನ್ನ ಮಾತನ್ನು ಕೇಳುವುದಿಲ್ಲವೆಂದು ನಿಮಗೆ ಗೊತ್ತಿಲ್ಲವೇ? ವಿನಾಕಾರಣ ಸಮರ ಸನ್ನಾಹ ಬೇಡವೆಂದು ನಾನು ಮೊದಲೇ ಹೇಳಿದ್ದೆ. ಅವನು ಕೇಳಲಿಲ್ಲ. ನೀವಾದರೂ ತಡೆಯುತ್ತೀರಿ ಎಂದುಕೊಂಡಿದ್ದೆ. ಆದರೆ ನೀವು ಪ್ರೋತ್ಸಾಹಿಸಿ ಆಶೀರ್ವದಿಸಿ ಕಳಿಸಿಕೊಟ್ಟಿರಿ. ನನ್ನದು ತಪ್ಪಾಯಿತು ಎಂದು ಈಗ ಅನಿಸುತ್ತಿದೆ. ಬ್ರಹ್ಮನಿಂದ ಹೊರಪಡೆದು ಅಜೇಯನಾದ ರಾವಣನಿಗೆ ಸೋಲೆಂಬುದೇ ಇಲ್ಲ, ಗೆದ್ದೇ ಗೆಲ್ಲುತ್ತಾನೆ ಎಂದು ಪತಿಯಾದ ಆತ್ಮವಿಶ್ವಾಸ ಪಟ್ಟಿದ್ದು ತಪ್ಪಾಯಿತೇನೋ ಎಂದು ಈಗ ಅನಿಸುತ್ತಿದೆ. ಸ್ವಪ್ನ ಕಂಡ ಮೇಲೆ ರಾವಣನ ಪ್ರಾಣಕ್ಕೆ ಅಪಾಯವಾದರೆ ಗತಿ ಏನು ಎಂದು ಭಯವಾಗುತ್ತಿದೆ. ನನ್ನ ಸುಪುತ್ರನ ರಕ್ಷಣೆ ಹೇಗೆ ಕುಮಾರ? ಮಾತೆ, ಈಗ ಅಗ್ರಜನ ರಕ್ಷಿಸಬಲ್ಲವನು ಭಕ್ತವತ್ಸಲನಾದ ಶಂಕರನು ಮಾತ್ರ. ನಾವು ಈಗ ಆ ಪಾರ್ವತಿಪತಿಗೆ ಮೊರೆ ಹೋಗಬೇಕು. ನಿನ್ನ ಮಾತು ನಿಜ. ದಯಾಮಯನಾದ ಶಂಭುವನ್ನು ಪ್ರಾರ್ಥಿಸಿ ರಾವಣನ ಕ್ಷೇಮಕ್ಕೆ ಪ್ರಾರ್ಥನೆ ಮಾಡೋಣ. ಹಾಗೆ ಆಗಲಿ ಮಾತೆ, ಬನ್ನಿ. ಓಂ ನಮಃ ಶಿವಾಯ. 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 ಎಲೆ ವೀರಭಾವಿನ ದಾಸ, ಇಲ್ಲಿ ಕೇಳು. ರಾಜಾಜ್ಞೆಯಂತೆ ನೀನು ಅಪರಾಧಿಯಾದ ಈ ಸ್ತ್ರೀಯ ಶಿರಚ್ಛೇದನ ಮಾಡಬೇಕು. ಇದೇನು ಹೇಳುತ್ತಿರುವಿರಿ? ಸ್ತ್ರೀಯರ ರಕ್ಷಣೆ ಮಾಡುತ್ತಾ ಪ್ರಜಾಪಾಲಕನೆಂದು ಖ್ಯಾತನಾಗಿದ್ದ ನಾನು ಓರ್ವ ಸ್ತ್ರೀಯ ವಧೆ ಮಾಡುವುದೇ? ಆಗದು, ನನ್ನಿಂದಾಗದು. ಇಷ್ಟಕ್ಕೂ ಈಕೆ ಅಂಥ ಅಪರಾಧವನ್ನಾದರೂ ಏನು ಮಾಡಿದ್ದಾಳೆ? ಅದೇನೇ ಆಗಲಿ, ಸ್ತ್ರೀ ವಧೆ ಮಾತ್ರ ನನ್ನಿಂದಾಗದು ಸ್ವಾಮಿ, ನನ್ನಿಂದಾಗದು. ಏ ದಾಸ, ನಾನು ನಿನ್ನ ಒಡೆಯ. ನನ್ನಾಜ್ಞೆಯಂತೆ ನಡೆಯುವುದು ನಿನ್ನ ಕರ್ತವ್ಯ, ಅದೇ ಧರ್ಮ. ನಾನು ತಮ್ಮ ದಾಸನೆಂಬುದು ನಿಜ. ಉಚ್ಚ ನೀಚವೆನ್ನದೆ ತಾವು ವಿಧಿಸಿದ ಎಲ್ಲ ಕಾರ್ಯಗಳನ್ನು ಪರಮನಿಷ್ಠೆಯಿಂದ ನಾನು ಮಾಡಿದ್ದೇನೆ. ಆದರೆ ದಯಮಾಡಿ ಸ್ತ್ರೀ ವಧೆ ಮಾಡಬೇಕು ಎನ್ನುವಂತಹ ಆದೇಶವನ್ನು ನನಗೆ ನೀಡಬೇಡಿ.
ಏ ದಾಸ, ನನಗೆ ಧರ್ಮ ಬೋಧನೆಯನ್ನು ಮಾಡಲು ನೋಡಬೇಡ. ಅಪಾರವಾದ ಧನದ ರಾಶಿಯನ್ನು ಸುರಿದು ನಿನ್ನನ್ನು ಕೊಂಡುಕೊಂಡಿದ್ದೇನೆ. ನನ್ನ ದಾಸನಾದ ನೀನು ನನ್ನ ಆಜ್ಞೆಯನ್ನು ಮೀರುವುದು ಸ್ವಾಮಿದ್ರೋಹ. ನೀನು ನನ್ನ ಆಜ್ಞೆಯಂತೆ ಈ ಶಿಶು ಹಂತಿಕೆಯ ಕೊರಳನ್ನು ಕತ್ತರಿಸಲೇಬೇಕು. ತೆಗೆದುಕೋ, ತೆಗೆದುಕೋ. ತೆಗೆದುಕೋ, ತೆಗೆದುಕೋ. ಭಟರೇ, ನಡೆಯಿರಿ. ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.